ಈ ಒಂದು ಸೇವಾ ಭಾರತಿ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಿರೂರ ಪೂಜ್ಯಗಳಾದಂಥ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿ ಮಹಾಂತ ತೀರ್ಥ ಶಿರೂರು ಇವರನ್ನು ಕೂಡ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವರೆಲ್ಲರಿಗೂ ಈ ಪೂಜ್ಯ ಗುರುವೃಂದಕ್ಕೂ ಹಾಗೂ ಈ ಗಂಗಾ ಕ್ಷೇತ್ರದ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹೃದಯಪೂರ್ವಕ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಸೇವಾ ಭಾರತಿ 25 ವರ್ಷ ಆಯಿತು. ಈ ಒಂದು ಸೇವಾ ಭಾರತಿ ಚಟುವಟಿಕೆಗಳು ಶಿಕ್ಷಣ, ಸ್ವಾವಲಂಬನ, ಸ್ವಾಸ್ಥ್ಯ, ಹಾಗೆ ಮಹಿಳೆಯರ ಜಾಗೃತಿ, ಹೀಗೆ ಹಲವಾರು ಕಾರ್ಯಕ್ರಮವನ್ನು ಈ ಸೇವಾ ಸಂಸ್ಥೆ ನಡೆದುಕೊಂಡು ಬಂದಿದೆ. ಕಳೆದ 2 ವರ್ಷಗಳಿಂದ ಇಳಕಲ್ ನಗರದಲ್ಲಿ ಮನೆ ಉಚಿತ ಪಾಠವನ್ನು ನಾವು ಸೇವಾ ಭಾರತಿ ವಿದ್ಯಾ ವಿಕಾಸ ಅಡಿಯಲ್ಲಿ ಸುಮಾರು 18 ಸೇವಾ ವಸತಿಗಳಲ್ಲಿ ನಾವು ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಈ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಂಗವಾಗಿ ಈ ಒಂದು 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಸಂತರ ಪಾದಯಾತ್ರೆ ಕೂಡ ಇದು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಬಾಗಲಕೋಟ್ ಜಿಲ್ಲೆಯ ಸೇವಾ ಭಾರತಿಯ ಪ್ರಮುಖರಾದಂಥ ಶ್ರೀ ನಮ್ಮ ಮಂಜುನಾಥ್ ಮನಗುಳಿ ಅವರು ಈ ಸೇವಾ ಭಾರತಿ ಕುರಿತು 1-2 ಮಾತುಗಳನ್ನು ಹೇಳ್ತಾರೆ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪೂಜ್ಯ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಕ್ಷೇತ್ರದ ಎಲ್ಲ ಸ್ವಯಂ ಸೇವಕರಿಗೆ, ಮಾತೆಯರಿಗೆ, ಭಗಿನಿಯರ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಸೇವಾ ಭಾರತಿ ಶುರುವಾಗಿ 25 ವರ್ಷ ಆಯಿತು. ಅದರ ವರ್ಷಾಚರಣೆ ಅಂಗವಾಗಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಸೇವಾ ಹೆಸರೇ ಹೇಳ್ತಿದ್ದೆ, ಸೇವಾ ಭಾರತಿ ಅಂದರೆ ಭಾರತಗೋಸ್ಕರ ಭಾರತದಲ್ಲಿ ವಾಸ ಮಾಡುವ ಎಲ್ಲ ಜನರಿಗೂ ಎಷ್ಟು ವಿಭಾಗಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕ್ಷೇತ್ರದಲ್ಲಿ ಸೇವಾ ಮಾಡೋದು ಒಂದು ಸಂಸ್ಥೆ ಇದೆ. ಹಾಗಾಗಿ ಸೇವಾ ಯಾರಿಗೆ ಅವಶ್ಯಕತೆ ಇದೆ, ಎಲ್ಲಿ ಅವಶ್ಯಕತೆ ಇದೆ ಅವ್ರ ಹತ್ತಿರ ಹೋಗಿ ಸೇವೆಯನ್ನು ಮಾಡೋದಕ್ಕೆ ಸೇವಾ ಭಾರತಿ ಅಂತ ಇದೆ. ಹಾಗಾಗಿ ಇವತ್ತು ಇಳಕಲ್ ನಗರದೊಳಗಡೆ ಸ್ವಾಮೀಜಿಗಳ ಪಾದಯಾತ್ರೆ ಹಾಕ್ಕೊಂಡಿದ್ವಿ. ಸ್ವಾಮೀಜಿಗಳು ಈಗ ಜನರಲ್ಲಿ ಏನು ಭಾವನೆ ಮೂಡಿಬಿಟ್ಟಿದ್ದಂದರೆ ಸ್ವಾಮಿಗಳು ನಮ್ಮಂಥವ್ರ ಮನೆಗೆ ಬರೋದಿಲ್ಲ, ನಮ್ಮಂಥ ಬಡಬಗ್ಗರ ಮನೆಗೆ ಎಲ್ಲಿ ಬರ್ತಾರೆ ಸ್ವಾಮಿಗಳು ಅಂಥೇಳಿ ಆ ಕೀಳಿರಿಮೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಾಮಿಗಳು ಅಂದರೆ ಗುರುಗಳು, ಎಲ್ಲರಿಗೂ ಗುರುಗಳು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಾನವ ಕುಲಕ್ಕೆ ಎಲ್ಲರಿಗೂ ಗುರುಗಳು. ಅವರು ಬಡವರಿಗೆ ಶ್ರೀಮಂತರಿಗೆ ಅಂತೇನಿಲ್ಲ ಗುರುಗಳು. ಮಠಗಳು ಇರೋದು ಬಡವರಿಗೆ ಶ್ರೀಮಂತರಿಗೆ ಅಂತೇನಿಲ್ಲ, ಎಲ್ಲ ಜನರಿಗೆ, ಜನರ ಒಳಿತಿಗೋಸ್ಕರ, ಜನರ ಕಲ್ಯಾಣಗೋಸ್ಕರನೇ ಗುರುಗಳು ಮತ್ತು ಮಠಗಳು ಇರೋದರಿಂದ ಅದರ ಸಂಪರ್ಕ ಜನರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಗುರುಗಳನ್ನು ಕೇಳ್ಕೊಂಡಿವಿ. ಗುರುಗಳು ನಾವಿರೋದೇ ಅದಕ್ಕೋಸ್ಕರ ಅಂಥೇಳಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಒಪ್ಕೊಂಡು ಇವತ್ತು ಬೆಳಗ್ಗೆಯಿಂದಲೇ ಮಠದಿಂದ ಪಾದಯಾತ್ರೆ ಬಂದಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರ ಮನೆಯೂ ಸಂಪರ್ಕ ಆಗಿದೆ. ಹಾಗಾಗಿ ಇದೇ ಉದ್ದೇಶದಿಂದ ಎಲ್ಲರೂ ಮಠಕ್ಕೆ ಹೋಗಬೇಕು ಮತ್ತು ಗುರುಗಳು ಕೂಡ ನಿಮ್ಮ ಮನೆಗೆ ಬರ್ತಾರೆ, ಎಲ್ಲರೂ ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಂತರ ಪಾದಯಾತ್ರೆಯನ್ನು ಸೇವಾ ಭಾರತಿ ವತಿಯಿಂದ ಹಾಕ್ಕೊಂಡಿದ್ದೀವಿ. ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಬ್ಬರು ಏನೇನೋ ಅಲ್ಪ ಬುದ್ಧಿಯವರು ಏನೇನೋ ಹೇಳ್ತಾ ಇರ್ತಾರೆ, ಸ್ವಾಮಿಗಳು ಅಂದ್ರೆ ದೊಡ್ಡವ್ರಿಗೆ ಮಾತ್ರ ಮುಟ್ಟಿಸ್ಕೊಳ್ಳೋದಿಲ್ಲ ಅಂಥೇಳಿ ಅವರು ನಮ್ಮ ಮಾತಾಡಿಸೋದೇ ಇಲ್ಲ ಅನ್ನುವ ಬಾಲಬುದ್ಧಿಯವರು ಈ ಥರ ಪ್ರಚಾರ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಸ್ವಾಮಿಗಳು ಇರೋದು ಹೇಗೆ ಅಂತಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾರೆ. ಅವರು ಎಲ್ಲರ ಮನೆಗೂ ಎಲ್ಲರ ಹೃದಯವನ್ನು ತಲುಪ್ತಾರೆ. ಈಗ ನೋಡಿ, ಎಲ್ಲರ ಮನೆಗೆ ಹೋಗಿ ತಲೆ ಮೇಲೆ ಕೈ ಇಟ್ಟು, ಅವರ ಭುಜದ ಮೇಲೆ ಕೈ ಇಟ್ಟು ಯಾವುದೇ ಚಟಗಳನ್ನು ಮಾಡಬೇಡಪ್ಪ ಅಂತೇಳಿ ಒಳ್ಳೆಯದನ್ನೇ ಹೇಳ್ತಾರೆ. ಅಂದರೆ ಸಮೃದ್ಧವಾಗಿ ಬಾಳಬೇಕು ಅಂತೇಳಿ ಅದರ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಹಾಕ್ಕೊಂಡಿದ್ದೀವಿ. ಈಗ ಸ್ವಾಮೀಜಿಗಳು ಆಶೀರ್ವಚನ ಮಾಡ್ತಾರೆ. ವತಿಯಿಂದ ಈ ಪಾದಯಾತ್ರೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಗುರುಮಾಂತ ಪಗಳ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಎಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು. ಬಸವಣ್ಣವ್ರು ಹೇಳ್ತಾರೆ, ಜನಜಾಗೃತಿ ಅಂತಂದ್ರೆ ಮನುಷ್ಯನಲ್ಲಿ ನೋಡಿ ಈ ಜೀವನ ಬೆಳಕಾಗಬೇಕಾಗಿತ್ತು ಅಂದರೆ ಜ್ಞಾನದ ಬೆಳಕು ಬೇಕು ಅವರಿಗೆ. ಅದಕ್ಕೆ ಅದ್ರ ಸಲುವಾಗಿ ಎಲ್ಲರನ್ನೂ ಕೂಡಿಸಿ ಒಳ್ಳೆಯ ಚಿಂತನೆ ಮಾಡಿ ಏನೇನು ಚಟಗಳದಾವೆ ಎಲ್ಲದನ್ನು ಬಿಟ್ಟು ದುರ್ವ್ಯಸನಿ ದುರಾಚಾರಿ ಅಂದೆ ಅನಿಸದಿರಯ್ಯ
ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಅಂದೆನಿಸಯ್ಯ. ನೋಡಿ, ದೇವರ ಬಗ್ಗೆ ವ್ಯಸನ ಇರಬೇಕು, ಮತ್ತು ಎಲ್ಲ ಬಗ್ಗೆ ಪ್ರೀತಿ ಭಕ್ತಿ ಇರಬೇಕು. ಅದಕ್ಕೆ ಬಸವಣ್ಣವ್ರು ಸೆರಗೊಟ್ಟಿ ಬೇಡುವೆ ಅಂತಾರೆ. ಭಾಳ ಕಳಕಳಿಯಿಂದ ದೇವರ ನಿನ್ನಲ್ಲಿ ಬೇಡ್ತೀನಪ್ಪ, ಏನಿರಬೇಕು ನನಗೆ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಅಂದೆನಿಸಯ್ಯ. ಜಂಗಮ ಅಂದ್ರೆ ಸಮಾಜ. ಅದಕ್ಕೆ ನೋಡಿ ಸೇವಾ ಭಾರತಿ ಸಮಾಜ ಸೇವೆಯನ್ನು ಮಾಡ್ತದೆ. ಅದಕ್ಕೆ ನಮಗೆಲ್ಲರೂ ಸಹಿತ ಬರೀ ನಮ್ದು ಅಷ್ಟೇ ಇದನ್ನು ನೋಡ್ಕೊಳ್ಳೋದಲ್ದ ದಿವಸ ಒಂದು ತಾಸು ಸಮಾಜ ಸೇವೆ ಮಾಡ್ತಾ ಇರ್ಬೇಕು. ಇದೆಲ್ಲ ನೀವು ಬೆಳಿತೀರಿ. ಅದಕ್ಕೆ ದುರ್ವ್ಯಸನಿ ದುರಾಚಾರಿ ಯಾವ ಚಟಗಳು ಇರಬಾರ್ದು. ಯಾರಿದ್ದು ಅಂತಂದರೆ ಬಲ್ಲವ್ರು ತಿಳಿಸಿ ಹೇಳ್ಬೇಕು. ಅವ್ರು ಎಷ್ಟು ನಾವು ಚಟಗಳು ಬಿಡ್ತೀವಿ, ಈ ಶರೀರ ಭಾಳ ಚಲೋ ಉಳಿತೈತೆ. ಇದ ದೇವ ಮಂದಿರ ಹೇಳಂಗಿಲ್ಲ, ಇದ ಜೀವಂತ ಮಂದಿರ ಇವು. ಅದಕ್ಕೆ ನೀವೆಲ್ಲ ಆರೋಗ್ಯವಾಗಿರ್ಬೇಕಾಗಿತ್ತು ಅಂತಂದ್ರೆ ಈ ದೇವ ಮಂದಿರದಾಗ ಪವಿತ್ರವಾದಂಥ ಈ ದೇವ ಮಂದಿರದಾಗ ಒಳ್ಳೆಯ ಆಹಾರನ ಹಾಕಿರ ಇದು ಆರೋಗ್ಯವಾಗಿರ್ತದೆ. ಅದಕ್ಕೆ ದುರ್ವ್ಯಸನಿ ದುರಾಚಾರಿ ಅಂತೆನಿಸದಿರಯ್ಯ. ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಅಂತೆನಿಸಯ್ಯ. ಅವಶ್ಯ ಮನ ಭೋಗ್ತವೆಂದೆನಿಸದಿರಯ್ಯ. ಮನಸ್ಸಿಗೆ ಬಂದಂಗೆ ನಡೆಯಂಗೆ ಮಾಡಬೇಡಪ್ಪ. ಇದು ಎಲ್ಲರೂ 4 ಮಂದಿ ಸಜ್ಜನರು ಒಪ್ಪುವಂಗೆ ನಡೆಯುವಂಗೆ ಮಾಡಪ್ಪ. ಅದಕ್ಕೆ ಸಜ್ಜನ ಶರಣರ ಕಂಡರೆ ಉಬ್ಬಿಟ್ಟು ಎನ್ನ ಮನ ನೋಡಿರಿ. ಗುರುಕೃಪೆಯಿಂದ ಪಾವನವಾದೆನಯ್ಯ. ಪಾದೋದಕ ಪ್ರಸಾದದಿಂದ ಭವಗೆಟ್ಟಿನ ಕೂಡಲ ಸಂಗಮ ದೇವ. ಅದಕ್ಕೆ ಎಲ್ಲರಲ್ಲಿ ಎಂಥವು ಇರಬೇಕು, ಕರುಣೆ, ವಿನಯ, ಶಾಂತಿ, ಸಮತೆ, ಇವೆಲ್ಲ ಗುಣಗಳನ್ನು ಬೆಳೆಸ್ಕೋಬೇಕು. ತಾವು ಎಲ್ಲರೂ ಸಹಿತ ಈ ಜನಜಾಗೃತಿ ಪಾದಯಾತ್ರೆ ಅದು ಉಪಯೋಗ ತಗೋಬೇಕು. ನೀವೆಲ್ಲರೂ ಒಳ್ಳೆಯ ಭಕ್ತಿವಂತರಾಗಬೇಕು. ಎಲ್ಲರೂ ಈ ಚಟಗಳನ್ನು ಬಿಟ್ಟು ನೀವು ಒಳ್ಳೆಯ ಬದುಕನ್ನು ನಿರ್ಮಿಸಿಕೊಡ್ರಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರಗಳಲ್ಲಿ ಸಲುವಾಗಿ ಪರಮ ಪೂಜ್ಯ ನಮ್ಮ ಡಾಕ್ಟರ್ ಬಸವಲಿಂಗ ಇಲ್ಲೆಲ್ಲ ಪೂಜ್ಯ ತಾಯಂದರಲ್ಲಿ ಪೂಜ್ಯ ತಾಯಂದರಲ್ಲಿ ಮಕ್ಕಳಲ್ಲಿ 2 ಮಾತು ಏನು ಹೇಳೋದಪ್ಪ ಅಂತಂದ್ರೆ, ಮೊದಲೇದು ಎಲ್ಲರೂ ದುಶ್ಚಟದಿಂದ ದೂರ ಇರಿ. ನಮ್ಮ ಬದುಕು ಹಾಳು ಮಾಡೋದು ಎದರಿಂದ ಅಂದ್ರೆ ದುಶ್ಚಟಗಳಿಂದ ಬದುಕು ಹಾಳಾಗುತ್ತೆ, ಪೂರ್ತಿ ಬದುಕು ಹಾಳಾಗುತ್ತೆ. ಅದಕ್ಕೆ ಮನುಷ್ಯನಿಗೆ ಜನನ ಮತ್ತು ಮರಣ 2 ಮುಖ್ಯ ಅಲ್ಲ, ಹಾಗೆ ಆಗ್ತಾವೆ. ಹುಟ್ಟದನ ಹುಡ್ತಾನ, ಮನುಷ್ಯ ಹುಟ್ಟಿದ ಮನುಷ್ಯ ಸತ್ತ ಸಾಯ್ತಾನ. ಆದರೆ ಇವೆರಡು ಮುಖ್ಯ ಅಲ್ಲ. ನಮಗೆ ಏನು ಮುಖ್ಯ ಅಂದ್ರೆ ಬದುಕು ಮುಖ್ಯ. 2ರ ಮಧ್ಯದಲ್ಲಿ ಬದುಕು ಹಾಳು ಮಾಡ್ಕೊಂಡೋ ಬದುಕು ಚಲೋ ಮಾಡ್ಕೊಂಡೋ ಅದು ಭಾಳ ಮುಖ್ಯ ಅದಲ್ಲ. ಅದಕ್ಕಾಗ್ರಿ ಇವರ ಯಾರು ಮಕ್ಕಳ ದುಶ್ಚಟಕ್ಕೆ ಹೋಗ್ಲಾರ್ದಂಗೆ ಪ್ರಯತ್ನ ಮಾಡಬೇಕು. ಅವರು ಗಂಡು ಮಕ್ಕಳಾದವರು ಕೂಡ ಯಾವುದೇ ದುಶ್ಚಟಕ್ಕೆ ದಯವಿಟ್ಟು ಅಂಡ್ಕೋಬೇಡ್ರಿ. ಅಂಡ್ಕೊಂಡ್ವಿ ಅಂದ್ರೆ ಜೀವನನ ಬಾದು ಖಲಾಸ್. ದುಡ್ಡು ಹಾಳು, ಶರೀರ ಹಾಳು, ಮೂವತ್ತು ಯಾರು ಮಾತಾಡ್ಸಂಗಿಲ್ಲ. ನಮ್ಮನ್ನು ಮನೆಯಾಗ್ನಾರಿಗೆ ನಾವು ಬೇಸರ ಬಿಡ್ತೇವೆ. ಅದಕ್ಕೆ ಒಂದು. 2ನೇದು ಏನಪ್ಪ ಅಂತಂದ್ರೆ, ಯಾರಾದ್ರೂ ನಿಮಗೆ ದುಶ್ಚಟಕ್ಕೆ ಮಾಡೋರು ನಿಮಗೆ ಆತ್ಮೀಯರಿದ್ರಂದ್ರೆ, ನಿಮಗೆ ಪರಿಚಯದವರು ಆತ್ಮೀಯರಿದ್ರಂದ್ರೆ ಅವ್ರಿಗೊಂದು ತಿಳಿಸಿ ಹೇಳಿ, ಯಪ್ಪ ಎನ್ನ ಕಾಕ ಹಿಂಗಂತ ಹೇಳಿ ದುಶ್ಚಟ ಮಾಡಬೇಡಪ್ಪ ಅಂತ. ಅವನ ದುಶ್ಚಟ ಹಾಳದವನ್ನ ಕರ್ಕೊಂಡು ಬದುಕಿಕೊಂಬರ್ದು. ಇದು ಒಂದು ಭಾಳ ಒಳ್ಳೆ ಕೆಲಸ. ಇದು ಪುಣ್ಯದ ಕೆಲಸ. ಇದು ಹಾಳಾಗಿ ಹೋದವ್ರನ್ನ ಕರ್ಕೊಂಬರೋದು. ಅದಕ್ಕೆ ಇದನ್ನು ಯಾರಿಗೆ ಸಾಧ್ಯ ಐತೆ ಅದನ್ನು ಮಾಡಿ. ಅದಕ್ಕೆ ಹಂಗೆ ಅವ ಕುಡಿತಿದ್ದು ನೋಡಿ, ಅವ ಗುಟ್ಕ ಹಾಕೋದು ನೋಡಿ ಹಂಗೆ ಹೋಗ್ಬಾರ್ದು. ಮುಂದೆ ಅವ ನಮ್ಮ ಪರಿಚಯ ಅದನ್ನ ಗೆಳೆಯ ಅದನ ಅಂತಂದ್ರೆ ಅವ್ನು ತಿಳುವಳಿಕೆ ಹೇಳಿ 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 ಅವ್ನೇನು ಮಾಡಬೇಕು, ಈ ಕಡೆ ಕರ್ಕೊಂಬರ್ಬೇಕು. ಇದು ಒಂದು ಕೂಡ ಪುಣ್ಯದ ಕೆಲಸ. ಇದೊಂದು ಮಾಡಬೇಕು. ಇನ್ನು 2ನೇದು ಏನಪ್ಪ ಅಂತಂದ್ರೆ, ಮೂಢನಂಬಿಕೆಗೆ ಹೋಗಬಾರ್ದು. ಮೂಢನಂಬಿಕೆ ಏನಕ್ಕ ಅಂದ್ರೆ, ನಮ್ಮ ಅಜ್ಞಾನಕ್ಕೆ ಮೂಢನಂಬಿಕೆಯಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಸಮಯನೂ ಹಾಳಾಗತ್ತೆ. ಸತ್ಯವನ್ನು ಕಂಡುಹಿಡಿಯಲ್ಲಿ ನಾವು ಸೋತು ಬಿಡ್ತೇವೆ. ಮೂಢನಂಬಿಕೆಯಲ್ಲಿ ಬಿದ್ವಿ ಅಂದ್ರೆ ಸತ್ಯವನ್ನು ಕಂಡುಹಿಡಿಯಲು ಸೋಲ್ತೇವೆ ನಾವು. ಅದಕ್ಕಾಗಿ ಜೀವನದಲ್ಲಿ ಸತ್ಯವನ್ನು ಕಾಣಬೇಕು. ಸತ್ಯವನ್ನು ಕಾಣಬೇಕಾದ್ರೆ ಮೂಢನಂಬಿಕೆಯಿಂದ ದೂರ ಇರಬೇಕು. ಈಗ ನೀವು ಮಕ್ಕಳಿಗೆಲ್ಲ ಕರೆದಾರ ತಾಯ್ತಾ ಚೀಟಿ ಕಟ್ಟಿಸ್ತೀರಿ. ಯಾವಾಗ ಕಟ್ಟಿ ಮೈಯಾಗ ಆರಾಮಿಲ್ಲ, ಜ್ವರ ಬಂದ್ರೆ ಅದಕ್ಕೆ ಅಂತ ಹೋಗಿ ಚೀಟಿ ಕಟ್ಟಿಸ್ಕೊಂಡ್ಬರ್ತಾರೆ, ಕರೆದಾರ ಕಟ್ಟಿಸ್ಕೊಂಡ್ಬರ್ತಾರೆ, ತಾಯ್ತಾ ಕಟ್ಟಿಸ್ಕೊಂಡ್ಬರ್ತಾರೆ. ಅದು ಮೂಢನಂಬಿಕೆ. ಯಾಕಂತಂದ್ರೆ ಅದು ಕರೆದಾರ ಕಟ್ಟಿಸಿದ್ರೆ ತಾಯ್ತಾ ಕಟ್ಟಿಸಿದ್ರೆ ಜ್ವರ ಕಡಿಮೆ ಆಕತ್ತೇನು? ಇಲ್ಲ. ಯಾಕಂದ್ರೆ ಅದು ಔಷಧ ಅಲ್ಲ. ಅದಕ್ಕೆ ಜ್ವರ ಕಡಿಮೆ ಆಗೋದು, ಅದಕ್ಕೆ ಔಷಧ ಕಡಿಮೆ ಆಕೈತಿ. ಅದಕ್ಕಾಗಿ ನಾವು ಹೋಗಿ ಡಾಕ್ಟ್ರಂತಲ್ಲಿ ತೋರಿಸಿ ಔಷಧ ತೊಗೊಂಬಂದ್ರೆ 2 ದಿವಸದಾಗ ಆರಾಮಾಗಿಬಿಡ್ತೈತಿ. ಒಂದೊಂದ್ಸಲ ಏನಾಗಿರ್ತದೆ, ನಾವು ತಾಯ್ತಾ ಕಟ್ಟಿಸ್ಬಿಡು ಆರಾಮಾಕತ್ತೆ ಅಂತ ಬಿಡು ಅಂತ ಹೇಳ್ಕೊಂಡು ಹಂಗೆ ಮಲಗಿಸ್ಬಿಡ್ತೇವೆ. ಜ್ವರ ನೆತ್ತಿಗೇರಿ ಬಿಡ್ತಾವೆ. ನೆತ್ತಿಗೇರಿ ಒಂದು ಕೂಸು ಸತ್ತ ಬಿಡ್ತದೆ. ಅದಕ್ಕಾಗಿ ಆ ಮೂಢತೆಗೆ ನಾವು ಹೋಗಬಾರ್ದು. ವೈಜ್ಞಾನಿಕವಾಗಿರ್ಬೇಕು. ಏನಪ್ಪ ಅಂದ್ರೆ ಜ್ವರ ಬಂದು ಆ ಡಾಕ್ಟ್ರಿಗೆ ತೋರಿಸ್ಬೇಕು. ಹೋಗಿ ತಾಯ್ತಾ ಕಟ್ಸೋದು, ಕರೆದಾರ ಕಟ್ಸೋದು ಹಂಗೆ ಮಾಡಬಾರ್ದು. ಹೌದಲ್ರಿ. 3ನೇದು ಏನಪ್ಪ ಅಂದ್ರೆ, ನಮ್ಮಲ್ಲಿ ಜಾತೀಯತೆ ಮಾಡಬಾರ್ದು.
ಈಗೆಲ್ಲ ನೀವು ಒಂದು ಕಾಲನಿ ಒಳಗಿದ್ರಿ, ಎಲ್ಲರೂ ಪ್ರೀತಿಯಿಂದ ಇರಬೇಕು. ಆ ಜೊತೆ ಅವ ಈ ಜೊತೆ ಅನ್ನಬಾರ್ದು. ಅದಕ್ಕೆ ಎಲ್ಲರೂ ನಾವೆಲ್ಲ ಒಂದಪ್ಪ ಅನ್ನುವಂಥ ಭಾವನೆಯಿಂದ ನಾವು ಹೋಗ್ಬೇಕು. ಅಂದ್ರೆ ನಮ್ಮ ಬದುಕೇನಾಗತಿ ಚಲೋ ಇರ್ತೈತಿ. ಅದಕ್ಕೆ ಎಲ್ಲರೂ ಯಾರು ಈ ಓಣ್ಯಾಗ ತ್ರಾಸಾಗಿತ್ತಪ್ಪ, ತೊಂದರೆ ಇತ್ತು, ಕಷ್ಟ ಇತ್ತು ಅಂದರೆ ಎಲ್ಲರೂ ಕೂಡ ಅವನಿಗೆ ಸಹಾಯ ಮಾಡ್ತಾರೆ. ಇದು ಬದುಕು. ಅಂದ್ರೆ ನಮಗೆ ಕಷ್ಟದಾಗ ಅವ್ರು ಬರ್ತಾರೆ, ನಾವು ಅವ್ರಿಗೆ ಕಷ್ಟ ನಾವು ಹೋಗ್ತೀವಿ. ಇದಕ್ಕೇನಂತಾರೆ ಬದುಕು ಅಂತಾರೆ. ಅವಾಗ ನಿರ್ಭಯ ವಾತಾವರಣ ಬರ್ತೈತಿ. ಯಾರು ಹೋದ್ರು ಕೂಡ ನೀವು ಮನ್ಯಾಗ ಒಬ್ಬೊಬ್ಬರ ಮಕ್ಕಳು ಒಬ್ಬೊಬ್ಬರ ಹೆಂಡತಿ ಬಿಟ್ಟು ಹೋದ್ರು ಭಯ ಇರೋಂಗಿಲ್ಲ. ಎಲ್ಲ ನಮ್ಮವ್ರು ಅದಾರಪ್ಪ ಅನ್ನೋ ಭಾವನೆ. ಅದಕ್ಕಾಗಿ ನಾವೆಲ್ಲ ಒಂದು ಕಡೆ ಇದ್ದವರು ಹಿಂಗಾಗಿರಬೇಕು. ಪ್ರಿಯ ಯಾರೇ ಇರಲಿ, ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ, ಅವ್ರಿಗೆ ಕಷ್ಟ ಐತೆ ನಾವೆಲ್ಲರೂ ಹೋಗಿ ನಿಂದಿರ್ಬೇಕು. ಅದು ಭಾಳ ಮುಖ್ಯ. ತಿಳಿತಲ್ಲ, ಅದನ್ನು ನಾವು ಮಾಡ್ಕೊಂಡು ಇದಕ್ಕೆ ಮಾನವೀಯತೆ ಅಂತ ಕರಿತಾರೆ. ಹಿಂಗೆ ಹೋಗ್ಬಿಟ್ರೆ ಅದಕ್ಕೆ ಹಂಗೆ ತಾವೆಲ್ಲ ಹಂಗೆ ಮಾಡಿರಿ ಅಂಥೇಳಿ ಮತ್ತು ಸೇವಾ ಭಾರತಿ ಟ್ರಸ್ಟ್ನವ್ರಿಗೆ ಕಾರ್ಯಕ್ರಮ ಕೈಗೊಂಡದ್ದು ಭಾಳ ಸಂತೋಷ ಆಗೈತಿ. ನಿಮಗೆಲ್ಲರಿಗೂ ಬಸವಾದಿ ಪ್ರಮುಖರು ವಿಜಯ ಮಹಾಂತ ಶ್ರೀಗಳು ಕಲ್ಯಾಣ ಮಾಡಲಿ ಅಂತ ಹಾರೈಸಿ ಈ ಮಾತು.